ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜಾನು ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಎಲ್ಲೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ಸೊ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಾ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಾನು ಹಾಕೋ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ, ಏನಪ್ಪ ಇದು ಮಾರ್ಕೆಟ್ನ ತೋರಿಸ್ತಿದ್ದಾರೆ ಅಂತ ಅನ್ಕೋಬೇಡಿ. ಇವತ್ತು ಭೀಮ್ನ ಅಮಾವಾಸ್ಯೆ ಇರೋದ್ರಿಂದ ಇಬ್ಬರು ಹೋಗಿ ಬೆಳಗ್ಗೆನೇ ಮಾರ್ಕೆಟಿಗೆ ಹೋಗಿ ದಾಬಸ್ಪೇಟೆ ಮಾರ್ಕೆಟ್ಗೆ ಹೋಗಿ ಏನೇನು ಪೂಜೆ ಐಟಮ್ಸ್ ಎಲ್ಲ ಬೇಕಿತ್ತೋ ತಂದು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದೀವಿ. ನಾನೇನು ತುಂಬ ಗ್ರ್ಯಾಂಡಾಗೇನು ಮಾಡಲ್ಲ, ತುಂಬ ಸಿಂಪಲ್ಲಾಗಿ ನಂಗೆ ಯಾವ ರೀತಿ ಮಾಡ್ಬೇಕು ಅನಿಸುತ್ತೋ ಆ ರೀತಿ ಮಾಡ್ತೀನಿ. ಆ್ಯಂಡ್ ಯಾವಾಗಲೂ ನಾವು ಯಾವುದೇ ಹಬ್ಬ ಏನೇ ಬಂದ್ರೂ ಅಥವಾ ವಾರ ಇದ್ರೂ ಅವ್ರೇನಾದ್ರು ಮನೆಯಲ್ಲೇ ಇದ್ದರೆ ಇಬ್ಬರು ಇದೇ ರೀತಿ ಕೂತ್ಕೊಂಡೇ ಪೂಜೆ ಮಾಡ್ತೀವಿ. ಬರೀ ಇದೊಂದು ಹಬ್ಬಕ್ಕೆ ಅಥವಾ ತೋರಿಸ್ಕೊಳಕ್ಕೆ ಅಂತ ನಾನು ವಿಡಿಯೋ ಮಾಡ್ತಿಲ್ಲ. ಯಾವುದೇ ಫಂಕ್ಷನ್ ಏನೇ ಹಬ್ಬ ಅಥವಾ ನಾವು ಪೂಜೆ ಮಾಡ್ಕೋಬೇಕಾದ್ರೂ ಇಬ್ಬರು ಒಟ್ಟಿಗೆ ಕೂತ್ಕೊಂಡೇ ಪೂಜೆ ಮಾಡ್ಕೊತೀವಿ. ನಮಗೆ ಖುಷಿ ಕೊಡುತ್ತೆ ಅಷ್ಟೇ, ಬೇರೆ ಏನು ಯಾರಿಗೋ ತೋರಿಸ್ಕೊಬೇಕು ಅಂತ ಏನಿಲ್ಲ. ಆ್ಯಂಡ್ ಪೂಜೆ ಎಲ್ಲ ಮಾಡಿದ್ವಿ, ಇಬ್ಬರು ಖುಷಿಯಿಂದ ಪೂಜೆ ಮಾಡಿದ್ವಿ. ಇನ್ನೊಂದೇನೆಂದರೆ ಭೀಮ್ನ ಅಮಾವಾಸ್ಯೆ ಅಂದರೆ ನನಗೂ ಅಷ್ಟು ವಿಷಯ ನನಗೆ ಗೊತ್ತಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಏನಪ್ಪ ಇದರಲ್ಲೂ ಒಂಥರ ಸೀರೆ ಹಾಕಿದ್ದಾರೆ, ಇದರಲ್ಲೂ ಒಂಥರ ಸೀರೆ ಹಾಕಿದ್ದಾರೆ ಅಂತ ಅಂದ್ಕೊಂಬೇಡಿ. ಆ್ಯಕ್ಚುಲಿ ಪೂಜೆ ಮಾಡೋಕ್ಕೆ ಅವರಿಗೆ ಪಂಚೆ ಕೊಡೋಗ್ಬಿಟ್ಟು ನಾನು ಪ್ಯಾಂಟು ಶರ್ಟ್ ಕೊಟ್ಬಿಟ್ಟಿದ್ದೆ. ನಾನು ಪೂಜೆ ಮಾಡೋ ಅವಸರದಲ್ಲಿ ಎಣ್ಣೆ ಚೆಲ್ಕೊಂಡಿದ್ದೆ, ಅದಕ್ಕೋಸ್ಕರ ಇಬ್ಬರು ಚೇಂಜ್ ಮಾಡ್ಕೊಂಡ್ವಿ ಅಷ್ಟೇ. ನನ್ನ ಪ್ರಕಾರ ಭೀಮ್ನ ಅಮಾವಾಸ್ಯೆ ಏನು ಅಂತ ಅಂದರೆ, ಭೀಮ್ನ ಜನ್ಮದಿನನ ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರೆ. ಮತ್ತು ಏನಕ್ಕೆ ಇದು ಸ್ಪೆಷಲ್ ಅಂತ ಅಂದರೆ, ಬ್ರಾಹ್ಮಣ ಸಂಕುಲ ಏನಿರುತ್ತೆ, ಒಂದು ದುಷ್ಟ ಬಕಾಸುರ ಅವನ್ನೆಲ್ಲ ತಿಂತಾ ಬರ್ತಾ ಇರ್ತಾನೆ. ಆಗ ಈ ಭೀಮ ಏನಿರ್ತಾನೆ ಆ ರಾಕ್ಷಸನ ವಧಿಸಿ ಇವ್ರನ್ನ ಕಾಪಾಡ್ತಾನೆ. ಅದರಿಂದ ಆಷಾಢದ ಕೊನೆಯ ದಿನವನ್ನು ಭೀಮನ ಅಮಾವಾಸ್ಯೆ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ನನ್ನ ಗಂಡನ ಆಯಸ್ಸು, ಆರೋಗ್ಯ, ಅವರು ನನ್ನ ಜೊತೆ ದೀರ್ಘಕಾಲವಾಗಿ ಸುಮಂಗಲಿಯಿಂದ ನಾನು ಬಾಳಲಿ ಅನ್ನೋ ಒಂದು ಕಾರಣಕ್ಕೂ ಕೂಡ ಈ ಭೀಮನ ಅಮಾವಾಸ್ಯೆನ ಮಾಡ್ತಾರೆ. ನಾನು ಬರೀ ಭೀಮ್ನ ಅಮಾವಾಸ್ಯೆಯಲ್ಲಿ ಮಾತ್ರ ಅವ್ರ ಕಾಲಿಗೆ ಬೀಳಲ್ಲ. ಯಾವುದೇ ಹಬ್ಬ ಹುಣ್ಣಿಮೆ ಏನೇ ಇದ್ದರೂ ಪೂಜೆ, ಇಬ್ಬರು ಪೂಜೆ ಮಾಡ್ಕೋಬೇಕಾದ್ರೆ ಅಥವಾ ನನ್ನ ಏನಾದರೂ ಕೆಲಸ ಅಥವಾ ಕಾರ್ಯ ಇದ್ದರೆ ನಾನು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತೀನಿ. ಯಾಕೆಂದರೆ ನನಗೆ ಅಪ್ಪ ಅಮ್ಮ ಎಲ್ಲ ಈಗ ಅವರೊಬ್ಬರೇ ಆಗಿರೋದ್ರಿಂದ ನನಗೆ ಅದರಿಂದ ಏನು ಮುಜುಗರ ಅಥವಾ ಇವ್ರ ಕಾಲಿಗೆ ಬೀಳಬೇಕು ಅಂತ ಕೆಲವ್ರಿಗೆ ಅನಿಸುತ್ತೆ. ಬರೀ ಏನು ಭೀಮ್ನ ಅಮಾವಾಸ್ಯೆಗೆ ಮಾತ್ರ ಮಾಡ್ಕೊತಾರೆ, ಆ ಥರದ್ದೆಲ್ಲ ನನ್ನ ಹತ್ರ ಏನೂ ಇಲ್ಲ. ನನಗೆ ಯಾವಾಗ ಹಬ್ಬ ಏನೇ ಇದ್ದರೂ ನಾನು ಆ ಥರದ್ದೆಲ್ಲ ಏನೂ ಅಂದ್ಕೊಳ್ಳಲ್ಲ. ನಾನು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತೊಗೊತೀನಿ. ಹಾಗೆ ಇವತ್ತಿನ ಪೂಜೆನೂ ತುಂಬ ಸರಳವಾಗಿ ನಡೀತು. ಏನು ಅಷ್ಟೊಂದು ಆಡಂಬರದಿಂದ ಮಾಡ್ಕೊಳ್ಲಿಲ್ಲ, ಇಬ್ಬರು ತುಂಬ ಸಿಂಪಲ್ಲಾಗೆ ಮಾಡ್ಕೊಂಡ್ವಿ ಪೂಜೆನ. ಅದೇ ಪೂಜೆ ಮಾಡ್ತಾ ಇಬ್ಬರು ಮಾತಾಡಿಕೊಂಡು ರೇಗಿಸ್ತಿದ್ರು. ಅವ್ರು ಯಾವಾಗಲೂ ನನ್ನ ಕಾಲು ಎಳೆಯೋದ್ರಲ್ಲೇ ಇರ್ತಾರೆ. ಯಾಕೆ ಅಂದರೆ ಅರಿಶಿನ ಕುಂಕುಮ ಜಾಸ್ತಿ ಹಚ್ಕೊಳ್ಳಲ್ವಲ್ಲ ಈಗಿನ ಕಾಲದವರು. ಸೊ ನೋಡು ಜಾಸ್ತಿ ಇಕ್ತೀನಿ ಅಂತ ಹೇಳಿ ಹಾಕ್ತಾಯಿದ್ರು. ಆಯಿತು ಬಳ್ಕೊಳ್ಳಿ, ಇವತ್ತೊಂದು ದಿವಸ ಅಲ್ವಾ, ಚೆನ್ನಾಗಿ ಬಳ್ಕೊಳ್ಳಿ ಅಂತ ನಾನು ರೇಗಿಸ್ತಾ ಇದ್ದೆ. ಆ್ಯಂಡ್ ಇವತ್ತಿನ ಪೂಜೆ ಈ ರೀತಿ ಆಗಿತ್ತು. ಎಲ್ಲರಿಗೂ, ಎಲ್ಲ ದಂಪತಿಗಳಿಗೂ ಭೀಮನ ಅಮಾವಾಸ್ಯೆ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ 100 ಕಾಲ ಗಂಡ ಹೆಂಡತಿ ಹೊಂದಾಣಿಕೆಯಿಂದ, ನಂಬಿಕೆಯಿಂದ ಖುಷಿಯಾಗಿ ಇರಿ ಅಂತ ಹೇಳ್ತಾ, ಹೆಣ್ಮಕ್ಳಿಗೆ ಯಾವತ್ತೂ ಕೆಲವು ವಿಷಯಗಳು ತುಂಬ ಖುಷಿ ಕೊಡುತ್ತೆ. ಯಾರು ನನಗೆ ಚಿನ್ನ ಒಡವೆ ಬೇಕು ಅಂತ ಕೇಳ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ನನಗೆ ಅದೇ ಬೇಕು ಇದೇ ಬೇಕು ಅಂತ ಕೇಳಲ್ಲ. ಇಷ್ಟು ಪ್ರೀತಿ ಕೊಡೋ ಗಂಡ ಇರೋದ್ರಲ್ಲ ನಂಗೆ ಅಷ್ಟೇ ಸಾಕು. ನನಗೋಸ್ಕರ ಏನೆಲ್ಲ ಮಾಡ್ತಾರೆ. ನನಗೆ ರವೆ ಉಂಡೆ ಇಷ್ಟ ಅಂತ, ನಂಗೆ ಅಮ್ಮ ಮಾಡೋ ರವೆ ಉಂಡೆ ಇಷ್ಟ ಅಂತ ನೈಟ್ ಅವರೇ ಪ್ರಿಪೇರ್ ಮಾಡಿದ್ರು. ನಿಂಗೋಸ್ಕರ ಸ್ಪೆಷಲ್ಲಾಗಿ ಮಾಡ್ತೀನಿ ಕಂದ ಅಂತ ನಂಗೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ನನಗೋಸ್ಕರ ಇಷ್ಟೆಲ್ಲ ಮಾಡೋ ಗಂಡ ಸಿಕ್ಕಿರೋದಕ್ಕೆ ನಾನು ಪುಣ್ಯ ಮಾಡಿದ್ದೀನಿ. ಈ ವಿಡಿಯೋ ಭೀಮನ ಅಮಾವಾಸ್ಯೆ ಒಂದು ಪುಟ್ಟ ವ್ಲಾಗ್ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಬೇಡಿ. ಮುಂಚೆ ಹೇಗೆ ಸಪೋರ್ಟ್ ಮಾಡ್ತಾಯಿದ್ರು ಈಗಲೂ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ, ಇನ್ನು ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಂಟಿಲ್ ಮೈ ನೆಕ್ಸ್ಟ್ ವ್ಲಾಗ್, ಕೀಪ್ ಸಪೋರ್ಟಿಂಗ್ ಮೀ. ಥ್ಯಾಂಕ್ ಯು ಆಲ್, ಲವ್ ಯು ಸೋ ಮಚ್. ಟಾಟಾ, ಬಾಯ್ ಬಾಯ್.